ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೊಸ ಒಂದು ಸಂಕಲ್ಪಕ್ಕೆ ಕೈ ಹಾಕಿದ್ದಾರೆ. ಏನದು ಅಂತಂದರೆ ಮಾದಕ ವಸ್ತುಗಳ ದ್ರವ್ಯ ಏನಿದೆ ಅದನ್ನು ನಾನು ಬ್ಯಾನ್ ಮಾಡ್ತೀನಿ, ಆ ತರಹದ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತೀನಿ ಎನ್ನುವಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇನ್ನು ಮುಂದೆ ಗುಟ್ಕಾ, ಪಾನ್ ಮಸಾಲ ಇದೆಲ್ಲವೂ ಕೂಡ ಬ್ಯಾನ್ ಆಗುತ್ತೆ. ಈ ಹಿಂದೆ ಭಾರತದ ಅನೇಕ ರಾಜ್ಯಗಳಲ್ಲಿ ಗುಟ್ಕಾ, ಪಾನ್ ಮಸಾಲಗಳು ಬ್ಯಾನ್ ಆಗಿದೆ. ಗುಟ್ಕಾ, ಪಾನ್ ಮಸಾಲ ಬ್ಯಾನ್ 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 ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಮಾಡ್ತಾರಂತೆ ಸಿಎಂ ಡಿ ಕೆ ಶಿವಕುಮಾರ್. ಸ್ಫೋಟಕ ನಿರ್ಧಾರ ತೆಗೆದುಕೊಳ್ತಾರಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲಿ ಅಕ್ರಮ ಕಂಡು ಬಂದರೆ ಬ್ಯಾನ್ ಬ್ಯಾನ್ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾದಕ ದ್ರವ್ಯ ಸಮಾಜವನ್ನ ರೂಪಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಗುಡುಗಿದ್ದಾರೆ. ಯಾರನ್ನೂ ಬಿಡೋದಿಲ್ಲ, ಅಕ್ರಮ ಕಂಡ್ರೆ ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ನಿಯಮಗಳನ್ನು ಮೀರುತ್ತಿದ್ದಾರಾ ಗುಟ್ಕಾ ಕಂಪನಿಯ ಮಾಲೀಕರು? ನಿಯಮಗಳನ್ನು ಮೀರ್ತಾ ಇದ್ದಾರಾ? ಗುಟ್ಕಾ, ಪಾನ್ ಮಸಾಲ ಇನ್ಮೇಲೆ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಗುಟ್ಕಾ, ಪಾನ್ ಮಸಾಲವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರಾ? ಯಾಕಂತಂದರೆ ಇದೊಂದು ಸ್ಫೋಟಕ ನಿರ್ಧಾರ, ಮುಖ್ಯಮಂತ್ರಿಗಳ ಸ್ಫೋಟಕ ನಿರ್ಧಾರ ಇದು. ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ಇದರ ವಿಚಾರದಲ್ಲಿ ಅಕ್ರಮ ಕಂಡು ಬಂದರೆ ಅದನ್ನು ಬ್ಯಾನ್ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಮಾದಕ ದ್ರವ್ಯ ಸಮಾಜವನ್ನು ರೂಪಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಯಾರನ್ನೂ ಕೂಡ ಬಿಡೋದಿಲ್ಲ. ಒಂದು ವೇಳೆ ಏನಾದರೂ ಅಕ್ರಮ ಅನ್ನುವಂಥದ್ದು ಕಾಣಿಸಿದರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮಾತು. ನಿಯಮಗಳನ್ನು ಮೀರ್ತಾ ಇದೆ ಈ ಕಂಪನಿಗಳು, ಆದ್ದರಿಂದ ಇದನ್ನು ಬ್ಯಾನ್ ಮಾಡೋದೇ ಸಮಂಜಸ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳ ಮಾದರಿಯನ್ನು ಅನುಸರಿಸಿ ಕರ್ನಾಟಕದಲ್ಲಿ ಈಗ ತಮಿಳುನಾಡಲ್ಲಿ ಗುಟ್ಕಾ ಇಲ್ಲ, ಗುಜರಾತ್ನಲ್ಲಿ ಇಲ್ಲ. ಸೊ ಆ ಒಂದು ಇಂಟೆನ್ಷನನ್ನು, ಆ ಒಂದು ಪ್ರಾಕ್ಟೀಸನ್ನು ಇಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದೇ ಇಂಟೆನ್ಷನ್ ಡಿ ಕೆ ಶಿವಕುಮಾರ್ ಅವರಿಗಿದೆನಾ ಗೊತ್ತಿಲ್ಲ. ಕಿಂಚಿತ್ ಅಮಲನ್ನು ಬೆರೆಸಿದರೂ ಕೂಡ ನಾನು ಸುಮ್ಮನಿರೋದಿಲ್ಲ. ಗುಟ್ಕಾ, ಪಾನ್ ಮಸಾಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀನಿ. ಪಾನ್ ಮಸಾಲ ಕಂಪನಿಗಳಿಗೆ ಸಿಎಂ ಡಿ ಕೆ ಶಿವಕುಮಾರ್ ಓಪನ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಗುಟ್ಕಾ, ಪಾನ್ ಮಸಾಲದಲ್ಲಿಯೂ ಕೂಡ ಅಮಲು ಬರುವಂತಹ ಪದಾರ್ಥಗಳ ಬೆರಿಕೆ ಮತ್ತು ಬಳಕೆ ಆಗ್ತಾ ಇದೆ. ಇನ್ನು ಅಡಿಕೆ ಪದಾರ್ಥಗಳಲ್ಲಿಯೂ ಕೂಡ ಅಮಲು ಪದಾರ್ಥಗಳನ್ನು ಬೆರೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಇದು ತಕ್ಷಣವೇ ನಿಲ್ಲದಿದ್ದರೆ ರಾಜ್ಯದಲ್ಲಿ ಎಲ್ಲ ಬ್ಯಾನ್ ಆಗುತ್ತೆ, ಪಾನ್ ಮಸಾಲ ಗುಟ್ಕಾಗಳನ್ನು ಕೂಡ ನಿಷೇಧ ಮಾಡಿಬಿಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ಬಹಳ ಖಡಕ್ ಆಗಿ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಖಡಕ್ ಆದಂತಹ ಎಚ್ಚರಿಕೆಯನ್ನು ಪಾನ್ ಮಸಾಲ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಪಾನ್ ಮಸಾಲ ಕಂಪನಿಗಳು ಈಗ ಫುಲ್ ತಂಡ ಹೊಡೆದುಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಈ ಒಂದು ಹೇಳಿಕೆಯಿಂದ. ಕಿಂಚಿತ್ ಅಮಲು ಭರಿಸುವಂತಹ ಪದಾರ್ಥಗಳು ಏನಾದರೂ ಕಂಡು ಬಂದರೂ ಕೂಡ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದೆ. ಕೇವಲ ಗುಟ್ಕಾ ಮಾತ್ರ ಅಲ್ಲ, ಗುಟ್ಕಾ, ಪಾನ್ ಮಸಾಲದಲ್ಲಿಯೂ ಮಾತ್ರ ಅಲ್ಲ, ಈ ಸಣ್ಣ ಪುಟ್ಟ ಅಡಿಕೆಗಳಲ್ಲಿಯೂ ಕೂಡ ಮಾದಕ ವಸ್ತುವಿನ ಬಳಕೆ ಆಗುತ್ತೆ. ಅದು ಕಂಡು ಬಂದರೆ ಬ್ಯಾನ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ದಟ್ ಮೀನ್ಸ್ ಈ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು, ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಫ್ ಎನಿವನ್ ಟ್ರೈ ಟು ಗೆಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್, if you see that some small drug is varied, I will see that I will try to ban this in Karnataka. So you should be very cautious. I am giving a warning to all. Our goal is to create a drug-free Karnataka in our state. We are doing lot of work in that. Enforcement in home is very much essential. That means in your colleges, in your environment, you have to create this. So we should see that we will protect our country. ಈ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು, ಆದರೆ ಮುಂದಿನ ದಿನ ಏನೋ ಡೆಸ್ಕಿಂದ ಪವನ್ ಅವರು ಜೀವನ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್ ನನ್ನ ಜೊತೆ ಮಾತಾಡ್ತಾರೆ. ಜೀವನ್,
ಏನು ಹೇಳ್ತೀರಿ ಇದ್ರ ಬಗ್ಗೆ? ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗುವಂತಹ ಸಾಧ್ಯತೆಗಳು ಏನಾದರೂ ಕಂಡು ಬರ್ತಾ ಇದೆನಾ? ಎಸ್ ಶ್ರೀನಿವಾಸ್, ಏನಿ ಒಂದು ಡಿ ಕೆ ಶಿವಕುಮಾರ್ ಅವರು ಓಪನ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು ಎಲ್ಲ ಗುಟ್ಕಾ ಹಾಗೂ ಪಾನ್ ಮಸಾಲ ಕಂಪನಿಗಳಿಗೆ. ಯಾಕಂದರೆ ಇತ್ತೀಚೆಗೆ ಡ್ರಗ್ಸ್ ಏನೊಂದು ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ, ಡ್ರಗ್ಸ್ ಸಿಗ್ತಾ ಇರ್ಬೋದಾಗಿರ್ಬೋದು, ಗಾಂಜಾ ವಿಚಾರದಲ್ಲಾಗಿರ್ಬೋದು, ಇದೆಲ್ಲ ಕೆಲವೊಂದು ಅಮಲು ಬರುವಂತಹ ಪದಾರ್ಥಗಳು ಜಾಸ್ತಿ ಒಂದು ಸಿಗ್ತಾ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಪರಿಗಣಿಸಿರುವಂಥದ್ದು ಸದ್ಯ. ಯಾಕಂದರೆ ಸಾಕಷ್ಟು ಜನ ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ, ನಶೆಯಿಂದ ಅಮಲಿನಿಂದ ತೇಲಾಡ್ತಿದ್ದಾರೆ ರಾಜ್ಯದಲ್ಲಿ. ಈ ಒಂದು ವಿಚಾರದಲ್ಲಿ ಈ ಒಂದು ನಶೆಯಿಂದನೇ ಸಾಕಷ್ಟು ಪ್ರಕರಣಗಳು ನಡೀತಾ ಇರುವಂಥದ್ದು. ಏನಂದ್ರೆ ಇದರಲ್ಲಿ ಅಪರಾಧ ಪ್ರಕರಣಗಳು ಇದು ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಸಿಯಾಗಿ ಎಲ್ಲ ಯುವಕರಿಗೂ ಕೂಡ ಇದೊಂದು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಶೆ ಬರುವಂಥ ಯಾವುದೇ ಪದಾರ್ಥಗಳು ಏನೊಂದು ಗುಟ್ಕಾದಲ್ಲಾಗಿರೋ ಪಾನ್ ಮಸಾಲಗಳಲ್ಲಿ ಕಂಡು ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗುಟ್ಕಾ ಪಾನ್ ಮಸಾಲವನ್ನ ಬ್ಯಾನ್ ಮಾಡ್ತೀನಿ ಅಂತ ಸದ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಹಲವು ರಾಜ್ಯಗಳಲ್ಲಿ, ಈಗ ತಮಿಳುನಾಡು ಆಗಿರ್ಬೋದು, ಇನ್ನು ಗುಜರಾತ್ ಆಗಿರ್ಬೋದು, ಸಾಕಷ್ಟು ರಾಜ್ಯಗಳಲ್ಲಿ ಗುಟ್ಕಾ ಇದು ರಾಜ್ಯಗಳನ್ನ ಬಿಟ್ಟರೆ ಕೆಲವೊಂದು ಗ್ರಾಮಗಳಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಕೆಲವೊಂದಿಷ್ಟು ಜನಗಳು ಗುಟ್ಕಾ ಮುಕ್ತ ಏನು ಗ್ರಾಮ ಅನ್ನೋ ಒಂದು ರೀತಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಕಡೆ ಇದೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಗುಟ್ಕಾ ಹಾಗೂ ಪಾನ್ ಮಸಾಲದಲ್ಲಿ ಏನಾದರೂ ಡ್ರಗ್ ಮಿಕ್ಸ್ ಆಗಿರುವಂಥದ್ದು ಕಂಡು ಬಂದ ಸಂದರ್ಭದಲ್ಲಿ ಪೂರ್ಣವಾಗಿ ಬ್ಯಾನ್ ಮಾಡ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿರೋದು. ಇದರಿಂದ ಏನಾದರೂ ಎಚ್ಚೆತ್ಕೊಳ್ತಾ ಈ ಒಂದು ಪಾನ್ ಮಸಾಲ ಗುಟ್ಕಾ ಕಂಪ್ನಿಗಳೇನಾದರೂ ಎಚ್ಚೆತ್ಕೊಂಡು ಇದನ್ನ ಆ ಒಂದು ಡ್ರಗ್ ಏನಾದರೂ ಮಿಕ್ಸ್ ಮಾಡ್ತಿರೋ ಅಂಥದ್ದು, ಏನಾದರೂ ಕಡಿಮೆ ಡ್ರಗ್ಸ್ ಮಿಕ್ಸ್ ಮಾಡ್ತಿರೋವಂಥದ್ದನ್ನ ಏನಾದರೂ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಪರಿಣಾಮ ಬೀರಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ. ಆದರೆ ಆ ಡ್ರಗ್ಸ್ ಮಿಕ್ಸ್ ಮಾಡಿರೋದು ಖಚಿತವಾಗಿ ಅವರು ಈ ಒಂದು ವಿಚಾರವಾಗಿ ಏನಾದ್ರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ ಏನಾದರೂ ಕಂಡು ಬಂದ ಸಂದರ್ಭದಲ್ಲಿ ಎಲ್ಲ ಪಾನ್ ಮಸಾಲ ಗುಟ್ಕಾವನ್ನ ಬ್ಯಾನ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಈಗ ಓಪನ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಶ್ರೀನಿವಾಸ್, ಧನ್ಯವಾದಗಳು ಜೀವನ್.